ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ನನ್ನ ಮತ್ತೊಂದು ಲಾಗಿಗೆ ವೆಲ್ಕಮ್. ನಾವು ಇವಾಗ ಹೋಟೆಲ್ಗೆ ಊಟಕ್ಕೆ ಬಂದ್ವಿ. ಒಂದು ವೆಜ್ ಬಿರಿಯಾನಿ ತೊಗೊಂಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಹೋಟೆಲ್ ಎಲ್ಲನೂ ಚೆನ್ನಾಗಿತ್ತು. ಹೋಟೆಲ್ ಹೆಸರು ತಾಜ್ ಸರೋವರ ಅಂತ ರೆಸ್ಟೋರೆಂಟ್ ಇದು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ತಾಜ್ ಮಹಲ್ ಹತ್ರ ಬಂದ್ವಿ. ತಾಜ್ ಮಹಲ್ ಪಕ್ಕ ಮೆಟ್ರೋ ಸ್ಟೇಷನ್ ಕೂಡ ಇದೆ ನೋಡಿ ಇಲ್ಲಿ. ಇವಾಗ ಮೇನ್ ಗೇಟಿಂದ ಈ ಥರ ನಾವು ಗಾಡಿ ಸಿಗುತ್ತೆ, ಗಾಡಿಯಲ್ಲಿ ಹೋಗ್ಬೋದು. ಒಬ್ಬರಿಗೆ 20 ರೂಪೀಸ್ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ತಾಜ್ ಮಹಲ್ ಟಿಕೆಟ್ ಕೌಂಟ್ರ್ ಗೇಟ್ ಹತ್ರ ಬಂದ್ವಿ. ಇವಾಗ ನಾವು ಟಿಕೆಟ್ನೆಲ್ಲ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇವಾಗ ಮೇನ್ ಗೇಟಿಂದ ಒಳಗಡೆ ಡೈರೆಕ್ಟಾಗಿ ಎಂಟ್ರಿ ಆದ್ವಿ. ಬಂದ್ವಿ ಇವಾಗ ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಇವಾಗ ನಾವು ಮೇನ್ ಗೇಟ್ ತಾಜ್ ಮಹಲ್ ಹತ್ರ ಹೋಗ್ಬೇಕು ನಾವು ಇವಾಗ. ಇದು ಕೂಡ ತಾಜ್ ಮಹಲ್ ಎದುರುಗಡೆನೇ ಇರೋದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಇದನ್ನು. ಬಂದ್ವಿ ಇವಾಗ ನಾವು. ಇಲ್ಲಿಂದನೇ ತಾಜ್ ಮಹಲ್ ಕಾಣಿಸುತ್ತೆ, ನೋಡ್ಬೋದು. ಇಷ್ಟು ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಾಜ್ ಮಹಲ್, ನೋಡ್ಬೋದು. ಇಲ್ಲಿಂದ ತಾಜ್ ಮಹಲ್ ಒಳಗಡೆ ಹೋಗಿ ನೋಡಬೇಕಂದ್ರೆ 200 ರೂಪೀಸ್ ಟಿಕೆಟ್ ಇದೆ ಒಬ್ಬರಿಗೆ. ಅದನ್ನು ತಗೊಂಡು ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ತಾಜ್ ಮಹಲ್ ಒಳಗಡೆ ಹೋಗ್ಬೇಕಂದ್ರೆ ಶೂ ಕವರ್ ಕೊಡ್ತಾರೆ. ಶೂ ಕವರ್ ಹಾಕ್ಕೊಂಡೇ ತಾಜ್ ಮಹಲ್ ಒಳಗಡೆ ಹೋಗಬೇಕು, ಇಲ್ಲಾಂದರೆ ಒಳಗಡೆ ಬಿಡಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ಫುಲ್ ಎಲ್ಲ ವೈಟ್ ಆಗಿದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಎಷ್ಟು ಜನ ಬಂದಿದ್ದಾರೆ ನೋಡಿ ನೀವು. ಯಾರೆಲ್ಲ ತಾಜ್ ಮಹಲ್ಗೆ ಹೋಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ನೋಡೋಕ್ಕೆ ತಾಜ್ ಮಹಲು. ಒಳಗಡೆ ಫೋಟೋಸು ವಿಡಿಯೋಸು ಅಲೌ ಇರಲಿಲ್ಲ, ಆದರೂ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದುಬಿಟ್ಟಿದ್ದೀನಿ, ನೋಡ್ಬೋದು ನೀವು. ಒಳಗಡೆ ಎಲ್ಲ ನೋಡ್ಕೊಂಡು ಇವಾಗ ಆಚೆ ಬಂದ್ವಿ. ತಾಜ್ ಮಹಲ್ ಹಿಂದ್ಗಡೆನೇ ಯಮುನಾ ನದಿ ಇದೆ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆ ತನಕ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.